ಪಾಕ್ ಕಳ್ಳಾಟ ಮತ್ತೆ ಬಟ ಬಯಲು. ಭಿಕಾರಿಯಾದ್ರೂ ಉಗ್ರ ಪ್ರೇಮ ಬಿಡಲ್ಲ. ಗುಮ್ಮಿಸಿಕೊಂಡ್ರು ಬುದ್ಧಿ ಕಲಿಯದ ಹೇಡಿ ರಾಷ್ಟ್ರ. ಸಾಲ ತಂದು ಹೇಸಿಗೆ ತಿನ್ನೋದೇ ಪಾಕಿಗಳ ಕೆಲಸ. ಭಯೋತ್ಪಾದಕನಿಗೆ ಪಾಕಿಸ್ತಾನ ನೀಡಿರೋ ಹಣವೆಷ್ಟು? ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಬಲಿಯಾದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಖುದ್ದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೂ ಸೇನೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಅಲ್ಲದೆ ಸಮಾಜಕ್ಕೆ ಕಂಟಕವಾಗಿದ್ದ ಉಗ್ರರಿಗೆ ವೀರರ ಪಟ್ಟ ಕೊಟ್ಟು ರಾಷ್ಟ್ರಧ್ವಜವನ್ನ ಅವರ ಶವಗಳ ಮೇಲೆ ಹೊದಿಸಿತ್ತು. ಈ ರಕ್ತ ಪಿಪಾಸುಗಳನ್ನ ಪೋಷಿಸುತ್ತಿರುವುದಾಗಿ ಒಪ್ಪಿಕೊಂಡಿದ್ದ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿತ್ತು. ಪಾಕ್ನಿಂದ ಸಾಲದ ಹಣ ದುರುಪಯೋಗ. ಇನ್ನು ನಾವು ಭಯೋತ್ಪಾದಕರನ್ನ ಬೆಳೆಸುತ್ತಿಲ್ಲ ಎಂದು ಬುರುಡೆ ಬಿಡುತ್ತಿತ್ತು. ಆದರೆ ಅದರ ಉಗ್ರ ಪ್ರೇಮ ಮತ್ತೊಮ್ಮೆ ರಟ್ಟಾಗಿದ್ದು, ಆಪರೇಷನ್ ಸಿಂಧೂರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಉಗ್ರ ಮಸೂದ್ ಅಜರ್ ಕುಟುಂಬದ 14 ಜನ ಹತ್ಯೆಯಾಗಿದ್ದರು. ಅಮೆರಿಕದ ಕೈಕಾಲು ಹಿಡಿದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ತಂದಿದ್ದ $100 ಬಿಲಿಯನ್ ಸಾಲದ ಹಣದಲ್ಲಿ ಪಾಕಿಗಳು ಈ ಮಸೂದ್ ಅಜರ್ಗೆ 14 ಕೋಟಿ ರೂಪಾಯಿಗಳನ್ನ ಪರಿಹಾರವಾಗಿ ನೀಡಿದ್ದಾರೆ. ಮೊದಲೇ ಭಿಕಾರಿ ದೇಶವಾಗಿ ಆರ್ಥಿಕ ಹೊಡೆತದಿಂದ ಮಕಾಡೆ ಮಲಗಿರುವ ಪಾಕಿಸ್ತಾನ ದೇಶದ ಅಭಿವೃದ್ಧಿಯ ಹೆಸರಿನಲ್ಲಿ ತಂದಿದ್ದ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ. ದಾಳಿಯಲ್ಲಿ ಬಲಿಯಾಗಿದ್ದ 14 ಮಂದಿ, ಪ್ರಮುಖವಾಗಿ ಉಗ್ರ ಮಸೂದ್ ಅಜರ್ ಭಾರತದಲ್ಲಿ ಹಲವು ದಾಳಿಗಳಿಗೆ ಕಾರಣವಾಗಿದ್ದಾನೆ. ಕಳೆದ ಮೇ 7ರಂದು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ನಲ್ಲಿ ಈತನ ಕುಟುಂಬದ 10 ಜನ ಸೇರಿ ಒಟ್ಟು 14 ಮಂದಿ ಹತ್ಯೆಯಾಗಿದ್ದರು. ಪಾಕ್ನ ಬಹುವಾಲ್ಪುರದಲ್ಲಿ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿಯ ಮೇಲೆ ನಡೆಸಿದ ದಾಳಿಯಲ್ಲಿ ಮಸೂದ್ ಕುಟುಂಬ ಬಲಿಯಾಗಿತ್ತು. ಬಹಾವಲ್ಪುರದ ಸುಭಾನ್ ಅಲ್ಲಾ ಮಸೀದಿ ಮೇಲಿನ ದಾಳಿಯಲ್ಲಿ ಬಲಿಯಾದವರ ಪೈಕಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ, ಅಕ್ಕ ಮತ್ತು ಆಕೆಯ ಪತಿ, ಸೋದರಳಿಯ ಮತ್ತು ಅವರ ಪತ್ನಿ, ಮತ್ತೊಬ್ಬ ಸೊಸೆ ಮತ್ತು ಅವರ ಕುಟುಂಬದ 5 ಮಕ್ಕಳು ಸೇರಿದ್ದಾರೆ. ಇದರ ಜೊತೆಗೆ ಮಸೂದ್ನ ಆಪ್ತ ಸಹಚರ, ಆತನ ತಾಯಿ ಸೇರಿ ಕುಟುಂಬದ 4 ಮೃತಪಟ್ಟಿದ್ದಾರೆ ಎಂದು ಅಜರ್ ಹೇಳಿಕೊಂಡಿದ್ದಾನೆ. ಉಗ್ರನಿಗೆ ಬೆಂಬಲವಾಗಿ ನಿಂತ ನೀಚ ರಾಷ್ಟ್ರ. ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಳಿಕ ಉಗ್ರ ಮಸೂದ್ ಅಜರ್ ಭಾರತದ ವಿರುದ್ಧ ಕತ್ತಿ ಮಸಿಯುತ್ತಿದ್ದು, ತನ್ನ ಉಗ್ರಗಾಮಿಗಳನ್ನ ಮುಂದಿಟ್ಟುಕೊಂಡು ಯಾವಾಗ ಬೇಕಾದರೂ ಭಾರತದ ಮೇಲೆ ದಾಳಿಗೆ ಸಂಚು ರೂಪಿಸಬಹುದು. ಆದರೆ ಇದೇ ಸಂದರ್ಭದಲ್ಲೇ ಪಾಕಿಸ್ತಾನ ಸರ್ಕಾರ ಮಸೂದ್ ಅಜರ್ ಕುಟುಂಬಕ್ಕೆ 14 ಕೋಟಿ ರೂಪಾಯಿ ಪರಿಹಾರ ನೀಡಿರುವುದು ಇನ್ನಷ್ಟು ಭಯೋತ್ಪಾದಕ ಕೃತ್ಯಗಳಿಗೆ ಅಲ್ಲಿನ ಸರ್ಕಾರವೇ ಬೆಂಬಲ ನೀಡುತ್ತಿದೆ. ಮಸೂದ್ ಅಜರ್ ಕುಟುಂಬದಲ್ಲಿನ ಎಲ್ಲರ ಹಣದ ಪಾಲು ಇವನೊಬ್ಬನಿಗೆ ದೊರೆಯಲಿದೆ. ಪರಿಹಾರದ ರೂಪದಲ್ಲಿ ಪಾಕಿಸ್ತಾನದ ಸರ್ಕಾರ ನೀಡುತ್ತಿರುವ ಹಣದಲ್ಲಿ ಉಗ್ರರು ತನ್ನ ಇನ್ನಷ್ಟು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಸಂಭವವಿದೆ. ಹುಸಿಯಾಗದ ಭಾರತೀಯರ ನಿರೀಕ್ಷೆ. ಪಹಲ್ಗಾಮ್ ದಾಳಿಯ ಬಳಿಕ ದೇಶಾದ್ಯಂತ ಪ್ರತೀಕಾರದ ಕಿಚ್ಚು ಜೋರಾಗಿ ಹೊತ್ತಿಕೊಂಡಿತ್ತು. ಉಗ್ರರನ್ನಷ್ಟೇ ಅಲ್ಲದೆ ಅವರ ಕುಟುಂಬಗಳು ಸಹ ನಾಶವಾಗಬೇಕು. ಆಗ ಅವರಿಗೆ ನಮ್ಮ ನೋವು, ಸಂಕಟ ಅರಿವಿಗೆ ಬರುತ್ತದೆ ಎಂದು ಭಾರತೀಯರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಅದರಂತೆ ಉಗ್ರನ ಕುಟುಂಬವನ್ನೇ ನಾಶ ಮಾಡಿ ಭಾರತೀಯ ಸೇನೆಯು ತನ್ನ ಪರಾಕ್ರಮ ಮೆರೆದಿತ್ತು. ಆಪರೇಷನ್ ಸಿಂಧೂರ್ಗೂ ಮೊದಲು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ನೀವು ಏನನ್ನೋ ಬಯಸುತ್ತಿದ್ದೀರೋ ಅದು ಆಗಿಯೇ ಆಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿಮ್ಮ ನಿರೀಕ್ಷೆಗಳನ್ನು ಹುಸಿಯಾಗಿಸುವುದಿಲ್ಲ ಎನ್ನುವ ಮೂಲಕ ಪಾಕಿಸ್ತಾನದ ವಿರುದ್ಧ ದಾಳಿಯ ಮುನ್ಸೂಚನೆ ನೀಡಿದ್ದರು. ಅದರಂತೆಯೇ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ಪಾಕಿಗಳ ಮಗ್ಗಲು ಮುರಿದು ತಕ್ಕ ಶಾಸ್ತಿ ಮಾಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.